ನಮಸ್ಕಾರ. ಸುಮಾರು 34 ವರ್ಷಗಳ ಇತಿಹಾಸವಿರುವಂತಹ ಗುತ್ತಿಗಾರಿನ ಶ್ರೀ ರಾಘವೇಂದ್ರ ಬೇಕರಿಗೆ ವಿಸಿಟ್ ಮಾಡಿದ್ದೇವೆ. ಇವರ ಸಹ ಸಂಸ್ಥೆ SRB ಕೆಫೆ ಇವತ್ತು ಪ್ರಾರಂಭಗೊಂಡಿರುವಂತಹದ್ದು. ಸೊ ಹಾಗಾಗಿ ಸಾಕಷ್ಟು ಕಾರ್ಯಕ್ರಮಗಳಾಯಿತು, ಗಣ್ಯರು ಭಾಗವಹಿಸಿದ್ರು. ಸೊ ಹಾಗಾಗಿ ಏನೆಲ್ಲ ಸ್ಪೆಷಾಲಿಟಿ ಇವೆ ತೋರಿಸ್ತೀನಿ ಬನ್ನಿ. ಬೆಳೆಯುತ್ತಿರತಕ್ಕಂಥ ಈ ಗುತ್ತಿಗಾರನಲ್ಲಿ ವಿನೂತನವಾಗಿರತಕ್ಕಂಥ SRB ಕೆಫೆಯ ಉದ್ಘಾಟನೆ ಇವತ್ತು ನಡೀತಾ ಇದೆ. ಯಾವುದೇ ಒಂದು ಊರು ಬೆಳಿಬೇಕಾದರೆ ಅಲ್ಲಿ ಉದ್ಯಮದ ವ್ಯವಸ್ಥೆಗಳು ಹೆಚ್ಚಾದಾಗ ಆ ಊರು ಅಭಿವೃದ್ಧಿ ಆಗ್ತದೆ, ಊರಿನ ಪರಿಸರದ ಜನರಿಗೂ ಕೂಡ ಅದು ಪ್ರಯೋಜನಕಾರಿಯಾಗ್ತದೆ. ಗುತ್ತಿಗಾರರು ಭಾಳ ಹಿಂದೆಯೇ ಬೆಳಿಬೇಕಾದಂಥ ಒಂದು ಪ್ರದೇಶ ಆಗಿತ್ತು. ಆದರೆ ಕಾರಣಾಂತರಗಳಿಂದ ಬೇರೆ ಎಲ್ಲ ಪ್ರದೇಶಗಳು ಅಭಿವೃದ್ಧಿ ಹೊಂದಿದ್ರೂ ಕೂಡ, ಉದ್ಯಮದಲ್ಲಿ ಮುಂದುವರೆದುಕೊಂಡು ಹೋಗಿದ್ರೂ ಕೂಡ ಗುತ್ತಿಗಾರರು ನಾವು ನಿರೀಕ್ಷೆ ಮಾಡಿರತಕ್ಕಂಥ ವೇಗದಲ್ಲಿ ಹೋಗಲಿಲ್ಲ. ಆದರೆ ಕಳೆದ 2-3 ವರ್ಷಗಳಿಂದ ಬೇರೆ ಬೇರೆ ಪ್ರದೇಶದ ಉದ್ಯಮಿಗಳು ಬಂದು ಇಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಅದು ನಮಗೊಂದು ಸಂತಸವನ್ನು ತಂದಿರತಕ್ಕಂಥ ವಿಚಾರ. ಅದರಲ್ಲೂ ವಿಶೇಷವಾಗಿ ನಾನು ಕಂಡುಕೊಂಡ ಹಾಗೆ ಗುತ್ತಿಗಾರಿಗೆ ಇತರ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲ ಉದ್ಯಮಿಗಳು ತಮ್ಮ ಉದ್ಯಮದಲ್ಲಿ ಯಶಸ್ಸನ್ನು ಗಳಿಸ್ಕೊಂಡಿದ್ದಾರೆ. ಕಾರಣ ಈ ಊರಿನ ಜನರ ಒಂದು ಸಹಕಾರ ಮತ್ತು ಆ ಸಹಕಾರ ಮನೋಭಾವ ಇದೆಯಲ್ಲ, ಅದು ಇಲ್ಲಿ ಅವರು ಪರರು ಹೊರಗಿನವರು ಅನ್ನುವ ಭಾವನೆಯಿಂದ ಹೊರತುಪಡಿಸಿ ಅವರು ನಮ್ಮವರು ಅನ್ನತಕ್ಕಂಥ ಭಾವನೆಯಿಂದ ಸ್ವೀಕರಿಸತಕ್ಕಂಥ ಒಂದು ದೊಡ್ಡ ಮನೋಗುಣ ಈ ಗುತ್ತಿಗಾರು ಪರಿಸರದ ಜನರಿಗಿದೆ. ಅದರ ಪರಿಣಾಮವಾಗಿ ಬಹುಶಃ ಇವತ್ತು ಹೊರಗಿನಿಂದ ತುಂಬ ಜನ ಉದ್ಯಮಿಗಳು ಬಂದು ಇಲ್ಲಿ ಉದ್ಯಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ನಮಗೆಲ್ಲರಿಗೂ ಸಂತೋಷವನ್ನು ತಂದಿದೆ. ಗುತ್ತಿಗಾರು ಪರಿಸರದ ರಾಘವೇಂದ್ರ ಬೇಕರಿಯವರು ಭಾಳ ಒಂದು ಅನ್ಯೂನ್ಯತೆಯಲ್ಲಿ ಎಲ್ಲರೊಟ್ಟಿಗೆ ಬೆಳೆದುಕೊಂಡು ಅವರು ಬೆಳೆದಿದ್ದಾರೆ. ಅಲ್ಲದೆ ಈ ಪರಿಸರದ ಜನಗಳಿಗೆ ಕೂಡ ಅವರ ಇದರಲ್ಲಿ ಕೆಲಸಗಳನ್ನು ಕೊಟ್ಟು ಅವರನ್ನು ಬೆಳೆಸಿ ಎಲ್ಲ ಜನಗಳಿಗೆ ಒಂದು ಒಳ್ಳೆಯ ರೀತಿಯ ಮಾರ್ಗದರ್ಶನವಾಗಿ ಎಲ್ಲರೊಟ್ಟಿಗೆ ಒಂದು ಸಮ್ಮುಖದಲ್ಲಿದ್ದಾರೆ. ಅದು ಒಂದು ನಮಗೆಲ್ಲರಿಗೂ ಸಂತೋಷವಾದ ಒಂದು ಕುಟುಂಬ ಥರದಲ್ಲಿ ಇರ್ತದೆ. ನಮ್ಮ ಬೆಳೆಯುತ್ತಿರುವ ಸುಳ್ಯ ತಾಲೂಕಿನಲ್ಲಿ, ಅದರಲ್ಲಿಯೂ ಗುತ್ತಿಗಾರಿನಲ್ಲಿ ಒಂದು ಆಧುನಿಕ ವ್ಯವಸ್ಥೆಯೊಂದಿಗೆ ಎಲ್ಲ ಏನು ಮಂಗಳೂರು, ಪುತ್ತೂರಿನಲ್ಲಿ ದೊರೆಯುತ್ತಿದ್ದಂತಹ ಆಹಾರ ಪಾನೀಯದ ವ್ಯವಸ್ಥೆಯನ್ನು ನಮ್ಮೂರಿನ ಅನಿಲ್ ಕುಮಾರ್ ಹಾಗೂ ಅವರ ಸಹೋದರರು ಮಾಡ್ತಿರೋದಕ್ಕೆ ಅವರಿಗೆ ಮೊದಲಿಗೆ ಅಭಿನಂದನೆ. ಹಾಗೂ ಅವರ ಈ ವ್ಯವಹಾರ ಇನ್ನೂ ಉತ್ತಮವಾಗಿ ಬೆಳೆಯಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇನೆ. ಈ BRB ಕೆಫೆ ಇದು ಕೂಡ ಉತ್ತಮ ತರಗತಿಯ ತಿನಿಸುಗಳನ್ನು ನೀಡುವುದರಲ್ಲಿ ಖಂಡಿತ ಒಳ್ಳೆಯ ಹೆಸರು ಮಾಡುತ್ತದೆ ಅಂತ ಹೇಳಿ ಭಾವಿಸಿದ್ದೇವೆ. ರಾಘವೇಂದ್ರ ಬೇಕರಿ ಈಗಾಗಲೇ ಅನೇಕ ವರ್ಷಗಳಿಂದ ಗುತ್ತಿಗಾರಿನಲ್ಲಿ ವ್ಯಾಪಾರವನ್ನು ನಡೆಸ್ತಾ ಇದೆ. ಕೇವಲ ವ್ಯಾಪಾರ ಮಾಡೋದು ಮಾತ್ರ ಅಲ್ಲ, ಜನರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಹೊಂದಿರತಕ್ಕಂಥವರು ಈ ಬೇಕರಿಯ ಮಾಲಕರಾಗಿರ್ತಕ್ಕಂಥ ಅನಿಲ್ ಕುಮಾರ್ ಅವರು. ಜೊತೆಗೆ ಒಳ್ಳೆಯ ತಿಂಡಿ ತಿನಿಸುಗಳು, ಇಲ್ಲಿಯೇ ತಯಾರಾಗುವಂಥ ಎಲ್ಲ ಬೇಕರಿ ಐಟಮ್ಸ್ಗಳು, ಜೊತೆಗೆ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಕೂಡ
ಯಾರೇ ಹೋದರೂ ಕೂಡ ಒಳ್ಳೆಯ ನಗುಮುಖದಿಂದ ಎಲ್ಲರನ್ನ ಸ್ವಾಗತಿಸಿ ಏನೇನು ಬೇಕು ಅನ್ನುವಂಥದ್ದು. ಬಹುಶಃ ಆ ಬೇಕರಿಯಲ್ಲಿ ಒಂದೊಂದು ಸಾರಿ ಹೋಗಲಿಕ್ಕೆ ಆಚೆ ಈಚೆ ಹೋಗಲಿಕ್ಕೆ ಜಾಗ ಇಲ್ಲದಂಥ ಸಂದರ್ಭದಲ್ಲಿ ಕೂಡ ಎಲ್ಲರೂ ಸಿಬ್ಬಂದಿಗಳು ಎಲ್ಲರನ್ನ ಮಾತಾಡಿಸಿ ಯಾವ್ದ್ಯಾವ್ದು ಬೇಕು ಹೇಗೆ ಬೇಕು ಅನ್ನುವಂಥದ್ದನ್ನು ಮಾತಾಡಿಸುವಂಥದ್ದು ಕೂಡ ಅವರ ಒಂದು ವ್ಯವಹಾರಕ್ಕೆ ಪೂರಕ ಅಂತ ನಾನು ಭಾವಿಸ್ತೇನೆ. ಭಾಳ ಒಳ್ಳೆಯ ಇದು ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೇನೆ. ರಾಘವೇಂದ್ರ ಬೇಕರಿಯ ಅಂಗಡಿ ನನಗೆ 34 ವರ್ಷಗಳಿಂದ ಗೊತ್ತು. 34 ವರ್ಷದಲ್ಲೇ ನನಗೆ ಅವರಿಗೆ ಪರಿಚಯ. ಒಳ್ಳೆಯ ಒಡನಾಡಿ, ಒಳ್ಳೆಯ ಇದು ಬೇಕರಿ ಇದ್ದರೆ ನಮ್ಮಲ್ಲಿ ಒಡನಾಡೆಲ್ಲ ಒಳ್ಳೆಯ ಒಡನಾಡ ನಾವು ಇಟ್ಟುಕೊಂಡಿದ್ದೇವೆ. ಹಾಗೆ ಅವರ ಇದು ಕೆಫೆ ಎಲ್ಲವೂ ಅಭಿವೃದ್ಧಿ ಆಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. Are you looking for a spot to chill with your family? Or a spot to chill with your fiancé and friends? We've got you covered. The latest branch of SRB Cafe is newly opened in Guttigar. We've got all sorts of items, including fried items like French fries, fried chicken, and everything. And if you want to cool down, you've got shakes, juices, and all sorts of cakes. So come by with your friends and family and enjoy our latest outlet at Guttigar. ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಈ ಊರಲ್ಲಿ ಒಂದು ಸಣ್ಣ ಊರು, ನಮಗೊಂದು ಧೈರ್ಯದಲ್ಲಿ ನಾವೊಂದು ಇದು ಮಾಡಿದ್ದೀವಿ. ಯಾಕೆಂದರೆ ಎಲ್ಲ ಊರಿನ ಜನಗಳ ಒಂದು ಇಲ್ಲಿ ಜಾಸ್ತಿ ಇರೋದು ಕೃಷಿಕರು ಇರೋದು, ಅವರಲ್ಲೆಲ್ಲ ಬಂದು ನಮಗೆ ಒಳ್ಳೆ ಇದು ಪ್ರೋತ್ಸಾಹನ ಕೊಡ್ತಾ ಇದ್ದೇವೆ. ಅದಕ್ಕೆ ಬೇಕಾಗಿ ನಾವು ಸಪೋರ್ಟ್ ಕೊಡ್ತಾ ಇದ್ದಾರೆ ಅವರು. ಆ ಕಾರಣ ನಾವು ಇದೊಂದು ಪ್ರಾರಂಭ ಮಾಡಿದ್ದೇವೆ. ಎಲ್ಲರೂ ಒಳ್ಳೆ ಸಪೋರ್ಟ್ ಕೊಡ್ತಾರೆ ಅಂತ ಒಂದು ಭಾವನೆಯಲ್ಲಿ ಮಾಡಿದ್ದಾರೆ. ಕೊಡ್ತಾರೆ ಅಂತ ನನಗೊಂದು ಗ್ಯಾರಂಟಿ ಉಂಟು. ಅದರಂತ ನಾವು ಶುರು ಮಾಡಿದ್ದೀವಿ. ಸರ್, ಇಲ್ಲಿ ನಿಮಗೆ ಚಿಕನ್ ಐಟಮ್ ಸಿಗ್ತದೆ. KFC, ಚಿಕನ್ ಮೊಡ್ಲಿ, ಪೆಪ್ಸಿ, ಫ್ರೈಡ್ ರೈಸ್, ಜ್ಯೂಸು, ಮೊಜಿಟೋ ಜ್ಯೂಸು, ಮತ್ತು ಜನಗಳಿಗೆ ಬೇಕಾದ ಆಯುರ್ವೇದಿಕ್ಕು, ಕ್ಯಾರೆಟು ಅಂತ ಪಪ್ಪಾಯಿ ಅಂಥದ್ದೆಲ್ಲ ಅದು ಕೂಡ ನಾವು ಜ್ಯೂಸು ಮಾಡಿ ಸುಲಭದಲ್ಲಿ ಕೊಡ್ತೀವಿ. ಇಲ್ಲಿ ಒಳ್ಳೆ ಇದನ್ನು ಮಾಡಿ ಜನಗಳಿಗೆ ಬೇಕಾದಾಗೆ ಕೊಡಲಿಕ್ಕೆ ಮತ್ತು ಒಳ್ಳೆ ಪ್ರಾಡಕ್ಟ್ ಮಾಡಿ ಕೊಡಲಿಕ್ಕೆ ಆದಷ್ಟು ಟ್ರೈ ಮಾಡ್ತೇವೆ. ನಾವು ಮಾಡ್ತಾ ಇದ್ದೇವೆ, ಅದು ಇನ್ನೂ ಇದು ಮಾಡ್ತೇವೆ. ಆಫರ್ ಇದೆ. ಮತ್ತು 5 ಮಕ್ಕಳಿಗೆ ಯಾರಿಗೆ ಇದೇ ದಿವಸ ಮತ್ತು ನಾಳೆ 4 ದಿವಸಕ್ಕೆ ಬರ್ತಾರೆ, ಯಾವ ದಿವಸದಲ್ಲಿ ಉಂಟು ಇಲ್ಲಿ ಬಂದು ಎಂಟ್ರಿ ಮಾಡಿದರೆ ಅವರಿಗೆ ಫುಲ್ಲು ಕೇಕು ನಮ್ಮ ಲೆಕ್ಕದಲ್ಲಿ ಫ್ರೀ. ಅವರಲ್ಲಿ ಎಂಜಾಯ್ ಮಾಡಿಕೊಂಡು ಹೋಗ್ಬೋದು. ಮತ್ತು ಬರ್ತ್ಡೇ ಕಟ್ ಮಾಡಲಿಕ್ಕೆ ಅದಕ್ಕೆ ಸಪ್ರೇಟ್ ರೂಮ್ ಇದೆ. ಅದಕ್ಕೆ ಬೇಕಾದ ವ್ಯವಸ್ಥೆಗಳಲ್ಲಿ ಇದೆ. ಬನ್ನಿ, ನೀವು ಎಲ್ಲ ಬನ್ನಿ, ನಾವು ವ್ಯವಸ್ಥೆ ಮಾಡಿಕೊಡ್ತೀವಿ. ಬಂದು ಎಂಜಾಯ್ ಮಾಡುವ. ತುಂಬ ಖುಷಿ ಆಗ್ತಿದೆ. ಇದು ನನ್ನ ಚಿಕ್ಕಪ್ಪ. ಸೊ ಇದರದ್ದು ಬೇಕರಿ ಇದೆ, ತುಂಬ ವರ್ಷದಿಂದ ಇದೆ. ಜನರು ತುಂಬ ಸಪೋರ್ಟಿಂಗ್ ಇಲ್ಲಿ ಊರವರು. ಅದಕ್ಕೆ ತುಂಬ ಖುಷಿ ಆಗ್ತಿದೆ. ಚಿಕ್ಕಪ್ಪ ತುಂಬ ಇಂಪ್ರೂವ್ ಆಗ್ತಿದ್ದಾರೆ ಮತ್ತು ಒಳ್ಳೆ ಹೆಸರು ಮಾಡ್ತಿದ್ದಾರೆ. ಫುಲ್ ಹ್ಯಾಪಿಯಾಗಿದ್ದೀವಿ, ಫುಲ್ ಫ್ಯಾಮಿಲಿ ಹ್ಯಾಪಿಯಲ್ಲಿದ್ದೀವಿ. ಅದೇ ಮಕ್ಕಳಿಗೆ ಇವಾಗ ಜನ್ರೇಷನ್ ಅಂದರೆ ಪಾರ್ಟಿ ಅಂಥದ್ದೆಲ್ಲ ತುಂಬ ಇಷ್ಟ. ಸೊ ಹೆಲ್ತಿಯಾಗಿ ಎಂಥ ಫುಡ್ ನಮಗೆ ಕೊಡಲಿಕ್ಕಾಗುತ್ತೋ ಅದು ನಾವು ಖುಷಿಯಾಗಿ ಇದು ಮಾಡ್ತಿದ್ದೀವಿ. ಸರಿ. ಬೆಳೆಯುತ್ತಿರುವಂತಹ ಈ ಒಂದು ಗುತ್ತಿಗಾರು ಪೇಟೆಯ ಮೇಲಿನ ಪೇಟೆಯಲ್ಲಿ ಗುರುರಾಘವೇಂದ್ರ ಅನ್ನುವಂತಹ ಒಂದು ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಕೆಫೆ ಪ್ರಾರಂಭಗೊಂಡಿರುವಂತಹದ್ದು. ನೀವು ನೋಡ್ತಾ ಇರ್ಬೋದು, ಸಂಪೂರ್ಣವಾಗಿ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಈ ಕೆಫೆಗೆ. ಸಂಪೂರ್ಣವಾಗಿ ಬಂದು ಕೂತ್ಕೊಳ್ಳೋದಕ್ಕೆ ಆಸನದ ವ್ಯವಸ್ಥೆ ಕೂಡ ನಿಮಗೆ ಸಿಗತ್ತೆ. ಜೊತೆಗೆ ಯಾವುದೇ ಜ್ಯೂಸ್ ಬೇಕು ಅಂತ ಹೇಳಿದರೆ ಜ್ಯೂಸ್ ಕೌಂಟರ್ಗಳು ಇಲ್ಲಿ ಇವೆ. ನೀವು ನೋಡ್ತಾ ಇರ್ಬೋದು, ಫ್ರೆಶ್ ಜ್ಯೂಸ್ಗಳು ಇಲ್ಲಿ ಸಿಗತ್ತೆ. ಹಾಗೆಯೇ ಕೇಕ್ ಬೇಕು ಅಥವಾ ಯಾವುದೇ ಸ್ನ್ಯಾಕ್ಸ್ ಐಟಮ್ಸ್ಗಳು ಬೇಕು ಅಂತ ಹೇಳಿದರೆ ಅದು ಕೂಡ ಇಲ್ಲಿ ಸಿಗುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೀವೇನಾದರೂ ಸಿಂಪಲ್ ಆಗಿ ಬರ್ಡೇ ಪಾರ್ಟಿನ ಮಾಡ್ತೀವಿ ಅಂತ ಹೇಳಿದರೆ ಗುತ್ತಿಗಾರು ಭಾಗದವರು ಇಲ್ಲಿಗೆ ಬರ್ಬೋದು. ಯಾಕೆ ಅಂತ ಹೇಳಿದರೆ ನಿಮಗೆ ಇಲ್ಲಿ ಬರ್ಡೇ ಸೆಟ್ಟಿಂಗ್ಸನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಆರಾಮ್ಸೆ ಆಗಿ ಒಂದು ಕ್ಯಾಬಿನ್ ವ್ಯವಸ್ಥೆ ಕೂಡ ಇದೆ. ಜೊತೆಗೆ ಫುಡ್ ಕೂಡ ಹೊರಗಡೆ ಸಿಗುತ್ತೆ. ಸೊ ಹಾಗಾಗಿ ಬರ್ಡೇನ ಸೆಲೆಬ್ರೇಷನ್ ಮಾಡೋದಕ್ಕೆ ಕೂಡ ಮಾಡರ್ನ್ ಟಚನ್ನು ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿದ್ರಲ್ಲ, ಸಾಕಷ್ಟು ಗಣ್ಯರು ಒಳ್ಳೆಯ ಮಾತುಗಳನ್ನಾಡಿದ್ದಾರೆ. ಒಳ್ಳೆಯ ಒಂದು ಇತಿಹಾಸವಿರುವಂತಹ ಈ ಒಂದು ರಾಘವೇಂದ್ರ ಬೇಕರಿಯ ಸಹ ಸಂಸ್ಥೆಯಾಗಿರುವಂತಹ ಈ ಒಂದು SRB ಕೆಫೆ ಇವತ್ತು ಪ್ರಾರಂಭಗೊಂಡಿರುವಂತಹದ್ದು. ಸೊ ಹಾಗಾಗಿ ನೀವು ಕೂಡ ಬನ್ನಿ, ಈ ಒಂದು ಕೆಫೆಯ ಒಂದು ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಕ್ಯಾಂಪರ್ಸನ್ನ ಕೌಶಿಕ್, ರಂಗಸ್ಥನ್, ಸುದೇಶ್ ಕೋಡಿ, ಸುದ್ದಿ ನ್ಯೂಸ್, ಸುಳ್ಯ.